ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 400 ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ದಟ್ ಈಸ್ ಲವ್ ರೀಡಿಂಗ್. ಸೊ ನಿಮ್ಮ ಎಕ್ಸ್ ಪರ್ಸನ್ ಈಗಲೂ ನಿಮ್ಮನ್ನ ಇಷ್ಟ ಪಡ್ತಿದಾರಾ, ಪ್ರೀತಿಸ್ತಾ ಇದ್ದಾರಾ, ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಮೇಲೆ ಸಾಕಷ್ಟು ಬಾರಿ ವಿಡಿಯೋಸ್ ಮಾಡಿದೀನಿ, ಬಟ್ ಸ್ಟಿಲ್ ಕಾನ್ಸ್ಟೆಂಟ್ ಆಗಿ ಈ ಒಂದು ವಿಡಿಯೋ ಬಗ್ಗೆ ರಿಪೀಟೆಡ್ ಆಗಿ ರಿಕ್ವೆಸ್ಟ್ ಬರ್ತಾನೆ ಇರುತ್ತೆ. ದಟ್ ಈಸ್ ರಿಲೇಶನ್ಶಿಪ್, ನಮ್ಮ ಪಾರ್ಟ್ನರ್ ಬಿಟ್ಟು ಹೋಗಿದ್ದಾರೆ, ದೂರ ಆಗಿದ್ದಾರೆ, ಅವ್ರು ನಮ್ಮನ್ನ ಇಷ್ಟಪಡ್ತಿದಾರ, ಪ್ರೀತಿಸ್ತಾ ಇದಾರ, ಇಲ್ಲೂ ಕೂಡ ಅವ್ರಿಗೆ ನಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ಪ್ರತಿಯೊಂದನ್ನು ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂಡ್ ಇವಾಗ ಕಾರ್ಡ್ಸ್ ನ ಶಫಲ್ ಮಾಡೋಣ. ಯಾವುದೇ ರೀತಿ ವಿಡಿಯೋಸ್ ಕಟ್ಟಿಲ್ಲ, ಎಡಿಟ್ ಇಲ್ಲ. ಸೊ ಆನ್ ರೆಕಾರ್ಡ್ ಶಫಲ್ ಮಾಡ್ತೀನಿ. ಸೊ ಯು ಕ್ಯಾನ್ ಫೈಂಡ್ ದ ಬೆಸ್ಟ್ ಆನ್ಸರ್ಸ್. ಓಕೆ, ಸೊ ಲೆಟ್ಸ್ ಬಿಗಿನ್. Queen of Pentacles, Three of Cups, Page of Swords, Ace of Pentacles, Seven of Cups and bottom of the card Moon card. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಸೊ ಪರ್ಟಿಕ್ಯುಲರ್ ಆಗಿ ನೋಡಿ. ಫಸ್ಟ್ ಆಫ್ ಆಲ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಈಗಲೂ ಕೂಡ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಇಷ್ಟ ಪಡ್ತಿದಾರಾ, ಪ್ರೀತಿಸ್ತಾ ಇದ್ದಾರಾ, ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಹೌದು. ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಕ್ಷಣಗಳಾಗಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಎಲ್ಲ ಅವರು ಟ್ರಾವೆಲ್ ಮಾಡಿದ್ದಾರೆ. ಸೊ ರೆಸ್ಟೋರೆಂಟ್ಸ್ಗಾಗಿರ್ಬೋದು, ಅಥವಾ ಬ್ಯೂಟಿಫುಲ್ ಫೇವ್ರೆಟ್ ಪ್ಲೇಸಸ್ಗಾಗಿರ್ಬೋದು, ನಿಮ್ಮ ಜೊತೆಗೆ ಎಲ್ಲೆಲ್ಲ ಅವರು ಸುತ್ತಾಡಿದ್ದಾರೆ, ಅದೇ ಪ್ಲೇಸಸ್ಗೆಲ್ಲ ಅವರು ರಿವಿಸಿಟ್ ಮಾಡಿ ನಿಮ್ಮ ಜೊತೆಗೆ ಕಳೆದಿರುವಂತಹ ಸುಂದರ ಕ್ಷಣಗಳನ್ನ ಅವರು ರಿಕಾಲ್ ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ನೀವು ಅಂತ ಬಂದಾಗ ತುಂಬಾ ಎಮೋಷನಲ್ ಆಗ್ತಿದ್ದಾರೆ. ಸೊ ಇತ್ತೀಚೆಗೆ ಅವರು ನಿಮ್ಮನ್ನ ಡ್ರೀಮ್ಸ್ ಅಲ್ಲಿ ನೋಡ್ತಿರ್ಬೋದು, ಅಥವಾ ಕೆಲವೊಂದು ಫ್ರೆಂಡ್ಸ್ ಗಳಿಂದ ನಿಮ್ಮ ವಿಚಾರವಾಗಿ ಮಾತಾಡ್ತಿರ್ಬಹುದು, ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸ್ತಾ ಇದೆ ಇಂಥ ಒಳ್ಳೆ ವ್ಯಕ್ತಿಗಳನ್ನ ನಾನು ಕಳ್ಕೊಂಡೆ ನನ್ನ ಜೀವನದಲ್ಲಿ ಅಂತ. ಬಟ್ ತುಂಬಾನೇ ಅವ್ರಿಗೆ ನಿಮ್ಮ ವಿಚಾರದಲ್ಲಿ ತುಂಬಾ ಥಿಂಕಿಂಗ್ ಮಾಡ್ತಿದ್ದಾರೆ, ತುಂಬಾ ಯೋಚನೆ ಅಂತೂ ಮಾಡ್ತಿದ್ದಾರೆ. ಸೊ ಎಲ್ಲಾದ್ರೂ ಒಂದು ಕಡೆ ನೀವು ಸಿಕ್ಕಿದಾಗ ಮಾತಾಡಿಸ್ಬೇಕು, ಅಥವಾ ನಿಮ್ಮನ್ನ ಮೀಟ್ ಮಾಡಬೇಕು, ಅಥವಾ ನೀವು ಎಲ್ಲಿದ್ದೀರಾ ಆ ಪ್ಲೇಸಸ್ ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಿದ್ರೆ ಮೇ ಬಿ ಅವರು ನಿಮ್ಮನ್ನ ದೂರದಿಂದಾನೇ ನೋಡ್ತಿರಬಹುದು. ಸೊ ನಿಮ್ಮ ಬೆಳವಣಿಗೆಗಳಾಗಿರ್ಬೋದು, ನೀವು ಹೆಂಗಿದ್ದೀರಾ ಜೀವನದಲ್ಲಿ ಎಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್. ಸೊ ತುಂಬಾ ಹೆಮ್ಮೆ ಆಗತ್ತೆ. ಸೊ ಇನ್ನೇನ್ ಬೇಕು, ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇಲ್ಲ ಅಂದ್ರೂ ಇವ್ರು ಸಂತೋಷವಾಗಿದ್ದಾರೆ ಅಂತ ಅಷ್ಟೇ ನನಗ್ ಸಾಕು. ಸೊ ತುಂಬಾ ಆನೆಸ್ಟಿ ಆಗಿ ನಿಮ್ಮ ಬಗ್ಗೆ ತುಂಬಾನೇ ಪ್ಯೂರ್ ಆಗಿ, ಪಾಸಿಟಿವಿಟಿ ಆಗಿ ಬೇರೆಯವ್ರ ಹತ್ರ ಮಾತಾಡೋದಿರ್ಬೋದು, ಅಥವಾ ಅವರಲ್ಲಿ ಇರೋಂತಹ ನೋವುಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದಾಗ ತುಂಬಾ ಎಮೋಷನಲ್ ಆಗ್ತಾ ಇದ್ದಾರೆ. ಯಾಕೆಂತಂದ್ರೆ ನೋಡಿ, ಯಾವಾಗ್ಲೂ ನಾವು ಯಾವುದೇ ವ್ಯಕ್ತಿನಾಗಿರ್ಲಿ ಕರೆಂಟ್ ಸಿಚುಯೇಷನ್ ನೋಡಿ ನಾವು ಅಂಡರ್ ಎಸ್ಟಿಮೇಟ್ ಅಂತೂ ಮಾಡಲೇಬಾರ್ದು. ಸೊ ಇದಕ್ಕೆ ಹೇಳ್ತಾರೆ ನೋಡಿ, ಕಾಲ ಯಾವತ್ತಿಗೂ ಒಂದೇ ರೀತಿ ಇರೋದಿಲ್ಲ. ಕೆಳಗಡೆ ಇರೋರು ಮೇಲೆ ಹೋಗ್ತಾರೆ, ಮೇಲೆ ಇರೋರು ಕೆಳಗಡೆ ಬರ್ತಾರೆ ಅಂತ. ಸೊ ನಿಮ್ಮ ವಿಚಾರದಲ್ಲಿ ಮೇ ಬಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಇವತ್ತು ಒಂದು ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ನೀವು ತುಂಬಾನೇ ಕಷ್ಟಪಟ್ಟು ಇದನ್ನ ಗಳಿಸ್ಕೊಂಡಿದ್ದೀರಾ. ಇದೆಲ್ಲಾನು ನೋಡಿದಾಗ ನೀವು ಅವ್ರಿಗೆ ಟ್ರೂ ಆಗಿ ಇನ್ಸ್ಪೈರ್ ಮಾಡ್ತೀರಾ. ಸೊ ನಿಮ್ಮನ್ನ ತುಂಬಾನೇ ಅವರು ದೂರದಿಂದ ಸ್ಟಾಕ್ ಮಾಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ. ಸೊ ನೀವು ಹಾಕುವಂತ ಪ್ರತಿಯೊಂದು ಪೋಸ್ಟ್ಗೂ ಅವರು ಮೇ ಬಿ ಫೇಕ್ ಅಕೌಂಟ್ ಇಂದ ಕಮೆಂಟ್ ಮಾಡ್ತಿರ್ಬೋದು, ಲೈಕ್ ಮಾಡ್ತಿರ್ಬೋದು. ಇದೆಲ್ಲ ಎನರ್ಜಿ ಕಾಣಿಸ್ತಾ ಇದೆ. ಸೊ ಮೂನ್ ಕಾರ್ಡ್ ಇದೆ. ಸೊ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಮೂನ್ ಕಾರ್ಡ್ ಇರೋದ್ರಿಂದ ತುಂಬಾ ಜನಗಳನ್ನ ಮಾತನ್ನ ಕಟ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿರುವಂತದ್ದು. ಬಟ್ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಆ ಒಂದು ವ್ಯಕ್ತಿಗಳನ್ನ ಅವರು ಅವತ್ತು ನೆಗ್ಲೆಕ್ಟ್ ಮಾಡಿದಿದ್ರೆ ಇವತ್ತು ನಿಮ್ಮ ಜೊತೆಗಿದ್ದು ಅವರು ನಿಮ್ಮ ಪ್ರೀತಿಗೆ ಪಾತ್ರರಾಗ್ತಾ ಇದ್ರು.
ನಿಮ್ಮ ಬೆಳವಣಿಗೆ ಅವರು ಪಾತ್ರ ಆಗ್ತಾ ಇದ್ರು. ಇದೆಲ್ಲಾನು ಅವ್ರಿಗೆ ಅನ್ಕೊಂತಾ ಇದ್ದಾರೆ. ಅದಕ್ಕೆ ಹೇಳೋದವಲ್ಲ, ಯಾರು ನಾವು ಅಷ್ಟು ಈಸಿಯಾಗಿ ಊಹೆ ಮಾಡ್ಕೋಬಾರ್ದು ಅಥವಾ ಅಷ್ಟು ಈಸಿಯಾಗಿ ಅವ್ರನ್ನ ಹೀಯಾಳಿಸ್ಬಾರ್ದು ಅಂತ. ಸೊ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ತುಂಬಾ ಪೇನ್ ಮಾಡಿದ್ದಾರೆ. ಬಟ್ ಅದೆಲ್ಲದಕ್ಕೂ ಕ್ಷಮೆ ಕೊಡಿ ಅಂತ ಮೇ ಬಿ ಅವರು ಮನಸ್ಸಲ್ಲಿ ನಿಮ್ಮನ್ನ ಯೋಚನೆ ಮಾಡಿದಾಗ, ನನ್ನ ಕ್ಷಮಿಸ್ಬಿಡಿ, ನಾನು ನಿನ್ನ ಜೊತೆಗೆ ಇರೋದಕ್ಕೆ ಯೋಗ್ಯ ಅಲ್ಲ, ಅದಕ್ಕೆ ದೇವರು ನಮ್ಮನ್ನ ದೂರ ಮಾಡಿದ್ದಾರೆ, ಸೊ ಅದಕ್ಕೆ ನಾನು ದೂರ ಆಗಿದ್ದೀನಿ ಅಂತೆಲ್ಲ ಅವ್ರು ಯೋಚನೆ ಮಾಡಿದಾಗ ದೇ ಫೀಲ್ ವೆರಿ ಬ್ಯಾಡ್. ಸೊ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ, ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡ್ಬೇಕಾದ್ರೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಇವರ ನೆನಪು ನನಗೆ ಕಾಡುತ್ತೆ ಇಷ್ಟೊಂದು ಅಂತ. ಸೊ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ಲೈಕ್ ತುಂಬಾ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಲಾಂಗ್ ಟೈಮ್ ಇಂದ ನಮ್ಮನ್ನ ಬೇರೆಯವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ನೀವು ಹೆಂಗಿದ್ದೀರಾ ಜೀವನದಲ್ಲಿ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಎಮೋಷನಲ್ ಆಗ್ತಿದ್ದಾರೆ. ಸೊ ಅವ್ರು ಯಾವತ್ತೂ ಅನ್ಕೊಂಡಿರಲ್ಲ ನಾನು ಎಮೋಷನಲ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ಬೋದು, ಥಿಂಕ್ ಮಾಡ್ಬೋದು ಅಂತ. ಬಟ್ ಐ ಫೀಲ್ ದಿಸ್ ಪರ್ಸನ್ ಫೀಲ್ ಟ್ರೂ ಇನ್ಸ್ಪಿರೇಷನ್ ನೀವು ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಅಂತ. ಸೊ ಅದ್ರ ಜೊತೆಗೆ ಕಿಂಗ್ ಆಫ್ ಸೋರ್ಸ್ ಇದೆ. ಯು ಡಿಸರ್ವ್ ಅ ಗುಡ್ ಪರ್ಸನ್ ಇನ್ ಯುವರ್ ಲೈಫ್. ಸೊ ಮೇ ಬಿ ನೀವು ಇನ್ನೂ ಮ್ಯಾರೇಜ್ ಆಗಿಲ್ಲ, ಮದ್ವೆ ಆಗಿಲ್ಲ ಅಂತ ಅಂದ್ರೆ ಯು ಡಿಸರ್ವ್ ಅ ಗುಡ್ ಪಾರ್ಟ್ನರ್ ಅಂತಾನು ಕೂಡ ಅವರು ತುಂಬಾ ಬ್ಲೆಸ್ ಮಾಡ್ತಿದ್ದಾರೆ. ಡಿಸರ್ವ್ ಅ ಗುಡ್ ಪಾರ್ಟ್ನರ್ ಅಂತಾನು ಕೂಡ ಮೇ ಬಿ ಅವರು ಪ್ರೇ ಮಾಡ್ತಿರ್ಬೋದು, ತುಂಬಾನೇ ಪ್ರಾರ್ಥನೆ ಮಾಡ್ತಿರ್ಬೋದು. ಸೊ ನೀವು ಹೇಗೆ ಇರ್ಲಿ, ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರ್ಬೇಕು. ಸೊ ಯಾವುದೇ ಕಾರಣಕ್ಕೂ ನನ್ನಂತರ ಕೆಟ್ಟ ವ್ಯಕ್ತಿ ಅವ್ರ ಲೈಫಲ್ಲಿ ಬರಬಾರ್ದು ಅಂತ ತುಂಬಾನೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್, ತುಂಬಾ ರಿಗ್ರೆಟ್ ಪಡ್ತಿದ್ದಾರೆ ನೋಡಿ. ಅದಕ್ಕೆ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಿದ್ದಾನೆ, ಅವ್ರು ನಮಗೆ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದು, ಕೇರ್ಲೆಸ್ ಮಾಡೋದು, ಅವ್ರನ್ನ ಅವಾಯ್ಡ್ ಮಾಡೋದು, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ತುಂಬಾ ವರ್ಷಗಳಾದ್ಮೇಲೆ ಅವರ ವ್ಯಕ್ತಿತ್ವ ಹೆಂಗೆ, ಅವರ ವ್ಯಾಲ್ಯೂ ಅಂತ ಗೊತ್ತಾದಾಗ ಆ ಒಂದು ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ರು ಅವ್ರನ್ನ ನೀವು ಪಡ್ಕೊಳಕ್ಕಾಗಲ್ಲ ಅಂತ ಹೇಳೋದು ಇದಕ್ಕೇನೆ. ನಮ್ಮ ಜೀವನದಲ್ಲಿ ಏನ್ ದೇವ್ರು ಕೊಡ್ತಾನೆ ಅದನ್ನ ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡಬೇಕು, ಅದನ್ನೇ ನೀಟಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕು. ಸೊ ಈ ಒಂದು ವ್ಯಕ್ತಿ ಯಾವ್ದನ್ನು ಮಾಡಿಲ್ಲ, ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಬಿಟ್ರೆ ಅವರು ನಿಮ್ಮನ್ನ ದೂರ ಮಾಡ್ಕೊಂಡು ಅವ್ರು ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ರು. ಇದೆಲ್ಲ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ನಿಮ್ಮನ್ನ ಪಡ್ಕೊಳಕ್ ಆಗಲ್ಲ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿದೆ. ಮತ್ತೆ ಅವ್ರ ಹಿಂದೆ ಹೋಗಿ ನಾನು ಅವ್ರ ಜೀವನ ಹಾಳು ಮಾಡಬಾರ್ದು ಅನ್ನೋದೆಲ್ಲ ತುಂಬಾನೇ ಅವ್ರು ಯೋಚನೆ ಮಾಡಿದ್ದಾರೆ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್, ತುಂಬಾ ಗಿಲ್ಟ್ ಆಗುತ್ತೆ, ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ ನಿಮ್ಮನ್ನ ಕಳ್ಕೊಂಡು. ಬಟ್ ಪಡ್ಕೊಳಕ್ಕಂತೂ ಆಗಲ್ಲ. ಸೊ ಐ ಥಿಂಕ್ ದಿಸ್ ಪರ್ಸನ್ ನೀಡ್ ಲಾಟ್ಸ್ ಮೋರ್ ಹೀಲಿಂಗ್. ಸೊ ಅವರ ಜೀವನದಲ್ಲಿ ಇನ್ನೂ ಹೀಲ್ ಆಗ್ಬೇಕು, ಅವರ ಜೀವನದಲ್ಲಿ ಅವ್ರು ಇನ್ನೂ ಕರ್ಮದ ಫಲದಲ್ಲಿ ಇದ್ದಾರೆ. ಸೊ ದಿಸ್ ಪರ್ಸನ್ ಡಸಂಟ್ ಇನ್ ಅ ಫುಲ್ಲರ್ ಮೈಂಡ್, ಅಂದ್ರೆ ಅವ್ರು ಇನ್ನೂ ಪಶ್ಚಾತ್ತಾಪದಲ್ಲಿ ಬೇಯಬೇಕು. ಯಾಕಂತಂದ್ರೆ ನೀವು ಹಾಕಿರೋ ಪ್ರತಿಯೊಂದು ಕಣ್ಣೀರಿಗೂ ಅವರು ಬೆಲೆ ಕೊಡ್ಬೇಕಲ್ವಾ. ಸೊ ಕರ್ಮ ಇಸ್ ಆಲ್ವೇಸ್ ಅ ಬೂಮರಂಗ್. ಸೊ ನೀವೇನು ಒಳ್ಳೇದ್ ಮಾಡ್ತಿರೋದು ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ ಕರ್ಮ. ಸೊ ಕರ್ಮ ಇವರಿಗೆ ಸಿಕ್ಕಿದೆ, ಪಶ್ಚಾತ್ತಾಪ ಪಡ್ತಿದ್ದಾರೆ, ಇನ್ನೂ ಕೂಡ ಕರ್ಮದ ಫೇಸ್ ಅಲ್ಲಿ ಇದ್ದಾರೆ. ಇವ್ರಿನ್ನೂ ಆ ಕರ್ಮದಿಂದ ಆಚೆಗೆ ಬಂದಿಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.